ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆಸೆ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಕಸ್ತೂರಿ ಇದ್ದಾಳಲ್ವಾ, ಕಸ್ತೂರಿ ಹೆಂಗೆ ಅಂತಂದ್ರೆ ನೋಡಿ, ಈ ಶಾಂತಿ ಫ್ರೆಂಡು 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 ಅಂತ ಹೇಳಿ ಕಸ್ತೂರಿ ಸಾಕಷ್ಟು ಒಂದು ಸಂದರ್ಭದಲ್ಲಿ ಶಾಂತಿಗೆ ಹೆಲ್ಪ್ ಮಾಡಿದ್ದಾಳೆ, ಕಷ್ಟದಲ್ಲಿ ಸುಖದಲ್ಲಿ. ಈ ಮನೋಜನ ಮದುವೆ ಮಾಡೋದು ಹಿಡ್ಕೊಂಡು ಮನೋಜನ ಒಂದು ಹೆಂಡತಿಯ ಶ್ರೀಮಂತಿಕೆ ಕಂಡುಹಿಡಿಯೋದ್ರಲ್ಲಿ ಆಗಲಿ, ಪ್ರತಿಯೊಂದರಲ್ಲೂ ಕೂಡ ಸ್ನೇಹಿತೆ ಅಂದರೆ ಹಿಂಗಿರಬೇಕು ಅನ್ನೋಷ್ಟ್ರ ಮಟ್ಟಿಗೆ ಕಸ್ತೂರಿ ಶಾಂತಿಗೆ ಸಹಾಯವನ್ನ ಮಾಡಿದ್ದಾಳೆ. ಆದರೆ ಆ ಸಹಾಯವನ್ನ ಇವತ್ತು ಶಾಂತಿ ಮರ್ತು ಬಿಟ್ಟು ಏನು ಮಾಡಿದ್ದಾಳೆ ಅಂತಂದ್ರೆ, ಅವರ ಮಗನಿಗೆ ಒಂದು ಚಾಡಿಯನ್ನು ಚುಚ್ಚಿದ್ದಾಳೆ. ಏನು ಚಾಡಿ ಅಂತ ಅಂದ್ರೆ, ಈ ಕತೆಗಾರನ ಜೊತೆ ಹೊಸ ಕತೆನ ಸೃಷ್ಟಿ ಮಾಡಿದೀಯ ನೀನು ಅಂತ ಹೇಳ್ಬಿಟ್ಟು ಅವಳ ಮಗ ಬಂದು ಮಾತಾಡ್ತಾನೆ. ಆ ತಾಯಿಗೆ ಹೆಂಗಾಗುತ್ತೆ ಅಂತಂದ್ರೆ ಫುಲ್ಲು ಟೆನ್ಷನ್ ಆಗ್ಬಿಡುತ್ತೆ, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಅಳ್ತಾ ಇರ್ತಾರೆ. ಏನ್ ಮಾತಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ. ಅದು ನನಗೆಲ್ಲ ಗೊತ್ತು, ಇವರೇ ಎಲ್ಲ ಫೋನ್ ಮಾಡಿ ಹೇಳಿರೋದು ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಶಾಂತಿ ಕಸ್ತೂರಿ ಮನೆಯಲ್ಲಿ ಏನ್ ನಡೀತಾ ಇದೆ, ಕಸ್ತೂರಿ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ಅವರ ಮಗನಿಗೆ ಫೋನ್ ಮಾಡಿ ಅಪ್ಡೇಟ್ ಮಾಡಿರ್ತಾಳೆ. ಅದನ್ನ ಕೇಳಿ ಆ ಮಗ ಅವರ ತಾಯಿ ಬಗ್ಗೆ ಪ್ರೀತಿ, ಅಭಿಮಾನ, ನಮ್ಮ ತಾಯಿ ಏನು ಎತ್ತ ಅಂತ ವಿಚಾರ ಮಾಡದೆ, ಈ ತರ ರಿಯಲ್ ಲೈಫಲ್ಲಿ ಕೂಡ ಆಗ್ತಿರುತ್ತೆ ನೋಡಿ. ವಿಚಾರ ಮಾಡದೆ ಏನ್ ಮಾಡ್ತಾನೆ, ಸಮ್ ಟೈಮ್ಸ್ ಎಲ್ಲರೂ ಲೈಫಲ್ಲಿ ಇರ್ಲಿಕ್ಕಿಲ್ಲ, ವಿಚಾರ ಮಾಡದೆ ಈ ಕಸ್ತೂರಿ ಮಗ ಬಂದು ಅವ್ರ ಅಮ್ಮನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಆ ಎತ್ತು ಕಣ್ಣೀರು ಆಗ್ತಾ ಇರುತ್ತೆ. ಶಾಂತಿ ಹಿಂಗೆ ಒಂದೇ ಕ್ಷಣಕ್ಕೆ ಶಾಕ್ ಆಗಿ ನಿಂತು ಬಿಡ್ತಾಳೆ. ಆದ್ರೆ ಸ್ನೇಹಕ್ಕೆ ದ್ರೋಹ ಮಾಡಿರೋದು ಶಾಂತಿ. ನೀ ನನ್ನ ದ್ರೋಹ ಮಾಡ್ಬಿಟ್ಟೆ ಕಣೆ, ನೀ ನನ್ನ ಫ್ರೆಂಡೇ ಅಲ್ಲ ಅಂತ ಹೇಳ್ಬಿಟ್ಟು ಕಸ್ತೂರಿ ಶಾಂತಿಗೆ ಹೇಳ್ತಾಳೆ. ಆಮೇಲೆ ನಾಯಿ, ನೀನು ನನ್ನ ಮಗ ಏನೋ 7 ಜನ್ಮ ಎತ್ತಿ ಬಂದ್ರೂ ಕೂಡ ಸೂರ್ಯನಂತವನೇ ನನ್ನ ಮಗ ಆಗ್ಬೇಕು. ಸೂರ್ಯ ಇಷ್ಟು ದಿನ ನನ್ನ ದಿನಸಿ, ನನ್ನ ಖರ್ಚು ವೆಚ್ಚ, ನನ್ನ ಮಾತ್ರೆ, ನನಗೆಲ್ಲ ಏನ್ ಬೇಕು, ನನ್ನ ಆರೋಗ್ಯ, ನನ್ನ ಊಟ ತಿಂಡಿ ಎಲ್ಲ ಪ್ರತಿ ತಿಂಗಳು ನನ್ನನ್ನು ನೋಡ್ಕೊಳ್ತಾ ಇರೋದು ನನ್ನ ಮಗ ಸೂರ್ಯನಂತ ಮಗ ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು ಕಣೋ. 7 ಜನ್ಮಕ್ಕೂ ನನಗೇನಾದ್ರೂ 7 ಜನ್ಮ ಅಂತ ಇದ್ರೆ ಸೂರ್ಯನೇ ನನ್ನ ಮಗನಾಗಿ ಹುಟ್ಟಿ ಬರಬೇಕು ಅಂತ ಕೇಳ್ತಿದ್ದೀನಿ. ನಾಯಿ, ಏನೋ ಮಾತಾಡ್ದೆ ನೀನು ಅಂತ ಹೇಳ್ಬಿಟ್ಟು ಮಗನಿಗೆ ಹೇಳ್ತಾರೆ ಕಸ್ತೂರಿ ಅವರು. ಇಲ್ಲಿ ಶಾಂತಿ ಸೂರ್ಯನೇ ಎಲ್ಲ ಮಾಡಿರೋದು ಅಂದ ತಕ್ಷಣ ಒಂದು ಕ್ಷಣ ಶಾಕ್ ಆಗಿ ನಿಂತ್ಕೋತಾಳೆ. ನೋಡಿ ಪಾಪ, ಸೂರ್ಯ ಕಸ್ತೂರಿಯ ಪ್ರತಿಯೊಂದು ಜವಾಬ್ದಾರಿ, ಅವರ ಔಷಧಿ ಹಿಡ್ಕೊಂಡು, ಅವರು ದಿನಸಿ ಹಿಡ್ಕೊಂಡು ಅವರೇ ಶಾಂತಿನ ನೋಡ್ಕೊಂಡಿರೋದಂತೆ. ಇವತ್ತು ಆ ಒಂದು ತುಂಬಾ ಸುಂದರವಾದಂಥ ವಿಷಯ ಅಂತಾನೆ ಹೇಳ್ಬೋದು. ಇದು ಒಳ್ಳೆ ಕಾರ್ಯ ಕೂಡ ರಿವೀಲ್ ಆಯಿತು. ಇನ್ನು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ರಂಗನಾಥ್ ಅವರು ಶಾಂತಿಗೆ ಸರಿಯಾಗಿ ಬೆಂಡೆತ್ತಾರೆ. ಅಲ್ಲ ಕಣೆ, ಏನೇ ನೀನು ಈ ತರ ಮಾಡಿದೆಯಲ್ಲ, ಅವಳು ಮಾಡಿರೋ ಉಪಕಾರಕ್ಕೆ ಈ ತರ ಪರೋಪಕಾರ ಮಾಡಿಬಿಟ್ಟಿಯಲ್ಲೇ, ಎಂತವಳೆ ನೀನು, ಅಪಾಯ ಮಾಡಿಬಿಟ್ಟಿಯಲ್ಲೇ, ಅವಳಿಗೆ ಸಾಂತ್ವನ ಹೇಳಿ ಸಮಾಧಾನ ಮಾಡಿ ಅವಳನ್ನ ಸಮಾಧಾನ ಪಡಿಸ್ಬೇಕಾಗಿತ್ತು ನೀನೊಬ್ಳು ಸ್ನೇಹಿತಿಯಾಗಿ. ನೀನ್ ಮನುಷ್ಯರೇ ಅಲ್ಲ ಅಂತ ಹೇಳ್ಬಿಟ್ಟು ಶಾಂತಿಗೂ ಕೂಡ ರಂಗನಾಥ್ ಅವರು ಬಾಯಿಗೆ ಬಂದಂಗೆ ಬೈತಾರೆ. ಇನ್ನು ರೋಹಿಣಿ ಕತೆಗೆ ಬಂದ್ರೆ, ರೋಹಿಣಿ ಮನೋಜನಿಗೆ ಈ ಕ್ರಿಶ್ ಡ್ಯಾಡಿ ಅಂತಿರೋದಕ್ಕೆ ಕ್ರಿಶ್ ಮೇಲೆ ಜಾಸ್ತಿ ಪ್ರೀತಿ ಉಕ್ಕಿ ಹರಿತಿದೆ ಅಂತ ಹೇಳ್ತಾಳೆ. ಬಟ್ ಸೂರ್ಯ ಪಾಯಿಂಟ್ ಆಗ್ತಾನೆ. ಆದ್ರೂ ಕೂಡ ಅದೇನ ಪೌಡ್ರು, ನೀನು ಸ್ವಂತ ಮಗನ್ ತರನೇ ಟ್ರೀಟ್ ಮಾಡ್ತಿದ್ಯಾ, ನನಗೇನೋ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಮನೋಜನ್ಗೆ ಯಾರೋ 2 ಲಕ್ಷ ಕೇಳಿರೋದು, ಅವ್ನು ನೋಡಿದ್ರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ, ಅದಕ್ಕೆ ನನಗೆ ಕೇಳಿರ್ತಾರೆ ಅಂತ ಮನೋಜ ಅಂತಾನೆ. ಆದ್ರೂ ಕಣೋ 25 ಲಕ್ಷ ಕೇಳ್ಬೋದಾಗಿತ್ತಲ್ವಾ, 2 ಲಕ್ಷ ಯಾಕೆ ಕೇಳಿದ್ರು, ಯಾರೋ ಬೇಕು ಅಂತ ಗೊತ್ತಿರೋರೆ, ನಿನ್ ದುಡ್ಡು ಗೊತ್ತಿರೋರೆ ಈ ತರ ಮಾಡ್ತಿದಾರೆ ಕಣೋ ಅಂತ ಹೇಳ್ಬಿಟ್ಟು ಹೇಳಿದಾಗ ಇದರಲ್ಲಿ ಪಾಯಿಂಟ್ ಇದೆ ಅಂತ ನಮ್ಮ ಮನೋಜ ಹೇಳ್ತಾರೆ. ಸೊ ಹೀಗೆ ಕತೆ ಮುಂದುವರಿತಾ ಇದೆ. ಅಂತೂ ಇಂತೂ ಕಸ್ತೂರಿ ಬಾಳಿಗೆ ಕುತ್ತು ತಂದಿಟ್ಲು. ಕಸ್ತೂರಿ ಜೀವನದಲ್ಲಿ ಆಟ ಆಡ್ಬಿಟ್ಲು ಶಾಂತಿ. ಸ್ನೇಹಕ್ಕೆ ಏನಂದ್ರೆ ಉಪಕಾರ ಮಾಡ್ಬೇಕಾದ್ರೆ ಅಪಕಾರ ಮಾಡಿದ್ಲು. ಸ್ನೇಹಕ್ಕೆ ಒಂದು ಬೆಲೆಯನ್ನ ಕಳ್ಕೊಂಡ್ಬಿಟ್ಲು. ಸ್ನೇಹಕ್ಕೆ ಬೆಲೆನೇ ಕೊಡ್ಲಿಲ್ಲ ಈ ಶಾಂತಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಶಾಂತಿಯಿಂದ ಇಲ್ಲಿ ತಾಯಿ ಮಗ, ಕಸ್ತೂರಿಯಿಂದ ಮಗ ಏನಂತಂದ್ರೆ ದೂರ ಆಗುವಂತ ಸಂದರ್ಭ ಬಂದು ಒದಗಿದೆ. ಸೂರ್ಯನೇ ನನ್ನ ಮಗ ಅಂತ ಅವರು ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.